ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಕುಂಭರಾಶಿಯವರಿಗೆ ಜುಲೈ 19ರಿಂದ 25ನೇ ತಾರೀಕುವರೆಗೂ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಮುಂದಿನ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ನಿಮಗೆ ಹೆಚ್ಚಿನ ಮಹತ್ವಾಕಾಂಕ್ಷೆ ಇರುತ್ತೆ. ನಿಮ್ಮ ರಾಶಿಯಲ್ಲೇ ರಾಹುವಿನ ಸಂಚಾರ ಇರೋದರಿಂದ ನಿಮ್ಮಲ್ಲಿ ಉತ್ಸಾಹವನ್ನು ಹೆಚ್ಚಿಸ್ತಾನೆ ರಾಹು. ವಾರದ ಆರಂಭದಲ್ಲಿ ಚಂದ್ರನ ಆಸ್ಥಾನದಿಂದ ಕೆಲವೊಂದು ಸ್ಟೇಟ್ಮೆಂಟ್ ಅಂದರೆ ಮಾತನ್ನು ಆಡ್ಬಿಡ್ತೀರಾ ಸಂಗಾತಿ ಹತ್ರ ಅಥವಾ ಆಫೀಸ್ನಲ್ಲಿ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆ ಇರುತ್ತೆ. ಆದಷ್ಟು ತಾಳ್ಮೆಯಿಂದ ಇರಿ. ದಿನಗಳು ಕಳೆದಂತೆ ಚಂದ್ರನಿಂದ ಭಾಗ್ಯ ಲಭ್ಯವಾಗುತ್ತೆ. ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ಗಮನ ಹೆಚ್ಚುತ್ತೆ. ಧನಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿ ಶನಿಯ ಸಂಚಾರ ಇರೋದ್ರಿಂದ ಇಮಿಡಿಯೇಟ್ ಗೆಲುವು ಸಿಗಲ್ಲ ನಿಮಗೆ. ಅದರ ಬದಲು ಸ್ಥಿರ ಪ್ರಗತಿಯನ್ನು ಖಚಿತಪಡಿಸ್ತಾನೆ ಶನಿ. ವಾರದ ಅಂತ್ಯದಲ್ಲಿ ಕೆಲಸದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುತ್ತೆ. ಕೆಲಸದಲ್ಲಿ ಒಂದು ಎಥಿಕ್ಸ್ ಇರುತ್ತಲ್ವಾ, ಅದನ್ನು ಗುರುತಿಸ್ತಾರೆ. ಅದಕ್ಕೆ ನಿಮಗೆ ಗೌರವನೂ ಸಿಗುತ್ತೆ. ಅದರಿಂದ ನಿಮ್ಮ ಸ್ಕಿಲ್ಸ್ ಹೈಲೈಟ್ ಆಗುತ್ತೆ. ಶಾಂತ ಸಂವಹನವು ನಿಮಗೆ ಹೆಚ್ಚು ಕೆಲಸದ ಹೊರೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತೆ. ಮನೆಗೆ ಹೊರಡೋ ಟೈಮಲ್ಲಿ ಏನಾದರೂ ಒಂದು ಕೆಲಸ ಕೊಟ್ಬಿಡ್ತಾರೆ. ಆದರೆ ನೀವು ಸ್ವಲ್ಪ ಕಾಮಾಗಿ ಮಾತಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ನಾಳೆ ಬಂದು ಮಾಡ್ತೀನಿ ಅಂತ ಹೇಳಿ. ಅದರಿಂದ ನಿಮಗೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಅನಿರೀಕ್ಷಿತ ಲಾಭ ಬರುತ್ತೆ. ಆದರೆ ಯಾವುದೇ ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗಮನ ಸ್ಥಿರವಾದ ಯೋಜನೆಯಲ್ಲಿ ಇರಲಿ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಸಪ್ತಮದಲ್ಲಿ ಶುಕ್ರ ಸಂಚಾರ ಇರೋದರಿಂದ ನಿಮಗೆ ಶಕ್ತಿಯನ್ನು ನೀಡ್ತಾನೆ. ಶುಕ್ರ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಕ್ಲಿಯರ್ ಆಗಿ ಮಾತುಕತೆ ಮಾಡಿ. ತಾಳ್ಮೆ ಸಹನೆ ಅಗತ್ಯ. ಆವಾಗ ಸಣ್ಣ ವಾದಗಳಿಂದನೂ ನೀವು ತಪ್ಪಿಸ್ಕೋಬೋದು. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ತುಂಬಾ ಆಯಾಸ ಮಾಡ್ಕೊತೀರಾ. ಹೆಚ್ಚು ಕೆಲಸ, ಹೆವಿ ವರ್ಕ್ಲೋಡಿಂದ ಹೆಚ್ಚು ವಿಶ್ರಾಂತಿಗೆ ನೀವು ಆದ್ಯತೆ ನೀಡಬೇಕು. ಹೊರಗಡೆ ಆಹಾರ ಸ್ವಲ್ಪ ಲಿಮಿಟ್ ಮಾಡ್ಕೊಳ್ಳಿ. ಮನೆಯ ಆಹಾರಕ್ಕೆ ಹೆಚ್ಚು ಆದ್ಯತೆ ನೀಡಿ. ಪರಿಹಾರ ಬಂದು ಓಂ ಶಂ ಶನೈಶ್ಚರಾಯ ನಮಃ ಅಂತ ಈ ಶನಿ ಮಂತ್ರವನ್ನು ನೀವು ಹೇಳ್ಕೋಬೇಕು. ಶನಿದೇವನಿಗೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ಬೇಡ್ಕೊಳ್ಳಿ. ಆದಷ್ಟು ಎಲ್ಲ ಸಮಸ್ಯೆಯಿಂದ ದೂರ ಮಾಡುವ ಅಂತ ಬೇಡ್ಕೊಳ್ಳಿ. ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ. ಪ್ರತಿದಿನ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತತೆ ಸಿಗುತ್ತೆ. ಧನ್ಯವಾದಗಳು.